ಆಗಸ್ಟ್ 5ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. 22 ದಿವಸಗಳ ಮುಂಚೆಯೇ ಎಲ್ಲಾ ರೀತಿಯ ಮುಷ್ಕರದ ತಯಾರಿಯನ್ನ ಆರಂಭ ಮಾಡಿದ್ದಾರೆ ಮತ್ತು ಹೀಗೆ ಈ ಕಾರಣಕ್ಕೆ ಮುಷ್ಕರವನ್ನ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ನೌಕರರಿಂದ ಮುಷ್ಕರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಷ್ಕರದ ಬಗ್ಗೆ ಪತ್ರ ಬರೆಯಲಾಗಿದೆ. ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಈ ಮುಷ್ಕರದ ನೇತೃತ್ವವನ್ನ ವಹಿಸಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ 4 ನಿಗಮದ ನೌಕರರ ಮುಷ್ಕರ ಇದು. 22 ದಿವಸ ಮುಂಚಿತವಾಗಿಯೇ ಮುಷ್ಕರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಲಾಗ್ತಿದೆ. ಪೂರ್ವ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ನೌಕರರು. ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡಿದ್ದಾರೆ. ಯಾಕಂದ್ರೆ ಬೇಡಿಕೆಗಳು ನೀವು ಕೇಳಿಬಿಟ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ, ಕಳೆದ ಸಾರಿಗೆ ನಿಗಮದಲ್ಲಿ 38 ತಿಂಗಳ ಅರಿಯರ್ಸನ್ನೇ ಕೊಟ್ಟಿಲ್ಲ. ಇವತ್ತು ನೋಡಿ, ಶಕ್ತಿ ಯೋಜನೆ ನಾವು ಮಾಡಿರುವಂಥ ಗ್ಯಾರಂಟಿಗಳು ಜನರನ್ನು ತಲುಪ್ತಾ ಇದೆ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ ಅಂತ ಹೇಳುವಂತಹ ಕರ್ನಾಟಕ ಕಾಂಗ್ರೆಸ್ನ ಅದೇ BMTC, ಅದೇ KSRTC, ಅದೇ KKRTC, ಅದೇ NWKRTC ಈ ಭಾಗದ ನೌಕರರ ಕತೆ ನೋಡಿ ಹೆಂಗಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗಾಗಲೇ ಮುಷ್ಕರಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಏನಿದೆ ಅದರಲ್ಲಿ ಪ್ರಮುಖ ಅಂಶಗಳನ್ನು ಏನು ಉಲ್ಲೇಖ ಮಾಡಿದ್ದಾರೆ? ಸಮಸ್ಯೆಗಳು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಬಂದು ಹೋಗುವಂತ ಸರ್ಕಾರಗಳು ಇವರ ಬೇಡಿಕೆಗಳಿಗೆ ಕೇವಲ ಭರವಸೆಗಳಷ್ಟೇ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ, ಭರವಸೆ ಅವ್ರ ಕೈಗೆ ಸೇರುವಂತ ಕೆಲಸ ಆಗ್ತಲ್ಲ. ಅಂದ್ರೆ ಅವರು ಕೇವಲ ಭರವಸೆ ಕೊಟ್ಟು ಸರ್ಕಾರಗಳು ಬದಲಾಗ್ತಿದೆ ಹೊರತು ಇವರು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಹಲವಾರು ಬಾರಿ ಬೇಡಿಕೆಗಳನ್ನ ಇಟ್ಟರು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದಂತಹ ಕಾರಣದಿಂದಾಗಿ ಇದೀಗ ಸಾರಿಗೆ ಮುಖಂಡರಾಗಿರುವಂತಹ ಅನಂತ ಸುಬ್ರಾವ್ ಅವರ ನೇತೃತ್ವದಲ್ಲಿ ಇದೇ ಆಗಸ್ಟ್ 5ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. KSRTC, BMTC, NWRTC, KKRTC ಸೇರಿದಂತೆ ಎಲ್ಲಾ ಸಾರಿಗೆ ನಿಗಮಗಳ ಸಿಬ್ಬಂದಿಗಳು, ಚಾಲಕರಾಗ್ಬೋದು, ನಿರ್ವಾಹಕರಾಗ್ಬೋದು, ತಾಂತ್ರಿಕ ವಿಚಾರದಲ್ಲಿರುವಂತಹ ನಿರ್ವಾಹಕರಾಗ್ಬೋದು, ಎಲ್ಲಾ ನಿರ್ವಾಹಕರು ಕೂಡ ಅಂದ್ರೆ ಒಂದು ಸಿಬ್ಬಂದಿಗಳು, ಎಲ್ಲಾ ಸಿಬ್ಬಂದಿಗಳು ಕೂಡ ಈ ಒಂದು ಮುಷ್ಕರಕ್ಕೆ ಮುಂದಾಗ್ತಿರುವಂತ ಕಾರಣದಿಂದಾಗಿ CM ಅವ್ರಿಗೆ ಮೇಲ್ ಮೂಲಕವಾಗಿ ಈಗಾಗಲೇ ಮನವಿಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಪತ್ರದ ಮೂಲಕವಾಗಿ ರವಾನೆ ಮಾಡುವಂತ ಕೆಲಸ ಆಗಿದೆ. ಅಂದ್ರೆ 22 ಯಾವುದೇ ಒಂದು ಮುಷ್ಕರವನ್ನ ನಡೆಸಬೇಕಂತಂದ್ರೆ ಒಂದಷ್ಟು ರೂಲ್ಸ್ ಗಳಿದಾವೆ. 22 ದಿನಗಳ ಮುಂಚಿತವಾಗಿಯೇ ಸರ್ಕಾರಕ್ಕೆ ತಿಳಿಸ್ಬೇಕು. ಸೇರಿದಂತೆ ಪ್ರಮುಖವಾದಂತಹ ಯಾರೆಲ್ಲ ಅಧಿಕಾರಿಗಳಿರ್ತಾರೆ, ಸಚಿವರು ಇರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಅವರೆಲ್ಲರಿಗೂ ಕೂಡ 22 ದಿನಗಳ ಮುಂಚಿತವಾಗಿ ಒಂದು ಲೆಟರ್ ಅನ್ನ ಕಳಿಸ್ಬೇಕಾಗತ್ತೆ. ನಾವು ಮುಷ್ಕರವನ್ನ ಮಾಡ್ತಿದ್ದೇವೆ, ಸಾರಿಗೆ ಬಸ್ಗಳನ್ನ ನಿಲ್ಲಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ 21, 22 ಅವಧಿಯಲ್ಲಿ ಮುಷ್ಕರವನ್ನ ಮಾಡಿ ನೂರಾರು ಜನ ಕೆಲಸವನ್ನ ಕಳೆದುಕೊಂಡು ಈಗಲೂ ಕೂಡ ಮನೆಯಲ್ಲೇ ಬಿದ್ದಿರುವಂತ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಹೋರಾಟವನ್ನ ಮಾಡಿದ್ರೆ ಮತ್ತೆ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ಬೋದು, ಕೆಲಸದಿಂದ ವಜಾ ಆಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಭೀತಿಗೊಳಗಾಗಿರುವಂತಹ ಸಾರಿಗೆ ನೌಕರರು 22 ದಿನಗಳ ಮುಂಚಿತವಾಗಿ ಅಂದ್ರೆ ನಿನ್ನೆ ಈಗಾಗಲೇ CM ಅವರಿಗೆ ಮೇಲ್ ಮಾಡಿರುವಂತದ್ದು. ಇವರ ಪ್ರಮುಖವಾದಂತಹ ಬೇಡಿಕೆಗಳು ಅರಿಯರ್ಸ್ ಸೇರಿದಂತೆ ಸಂಬಳವನ್ನ ಏರಿಕೆ ಮಾಡ್ತಾ ಇಲ್ಲ, ಸೇರಿದಂತೆ ಇನ್ಶೂರೆನ್ಸ್ ಸೇರಿದಂತೆ ಇನ್ನೂ ಸಾಕಷ್ಟು ಬೇಡಿಕೆಗಳು ಇರುವಂತದ್ದು ದಿವ್ಯಾ. ಇದೇ ಕಾರಣಕ್ಕಾಗಿ ಸರ್ಕಾರ ಸ್ಪಂದಿಸದೇ ಇರುವಂತ ಕಾರಣದಿಂದಾಗಿ, ಸಾರಿಗೆ ನಿಗಮಗಳು ಅಧಿಕಾರಿಗಳು ಸ್ಪಂದಿಸದೇ ಇರುವಂತ ಕಾರಣದಿಂದಾಗಿ ನಮ್ಮ ಹೋರಾಟ ನಿಶ್ಚಿತ ಎನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಗು ಕೇಳಿ ಬರ್ತಾ ಇತ್ತು. ಆ ಕೂಗು ಸದ್ಯಕ್ಕೆ ಆಗಸ್ಟ್ 5ಕ್ಕೆ ನಿಗದಿ ಆಗಿರುವಂತದ್ದು ದಿವ್ಯಾ. ಮಂಜುನಾಥ್, ನೀವು ಪ್ರಮುಖ ಬೇಡಿಕೆಗಳ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಮುಷ್ಕರ ಧರಣಿಯ ಸಂದರ್ಭದಲ್ಲಿ ಒಂದಷ್ಟು ಜನರ ಕೆಲಸದಿಂದ ತೆಗೆಯಲಾಯಿತು ಮತ್ತು 38 ತಿಂಗಳ ಅರಿಯರ್ಸ್ ಬಂದಿಲ್ಲ. ಅಂದಾಜು 1 ಲಕ್ಷಕ್ಕೂ ಹೆಚ್ಚು ನೌಕರರಿದ್ದಾರಾ? ಖಂಡಿತವಾಗೂ ದಿವ್ಯ. ಯಾಕಂತ ಹೇಳಿದ್ರೆ ಈ ಒಂದು ಸಾರಿಗೆ ಸೇವೆ ಕೊಡ್ತಿರುವಂತದ್ದು ಈಗ ಕಾಂಗ್ರೆಸ್ ಸರ್ಕಾರ ರಚನೆ ಆದಂಗ್ಲಿಂದಲೂ ಕೂಡ ಹೆಚ್ಚು ಕಡಿಮೆ 2 ವರ್ಷ ಆಗ್ತಾ ಬರ್ತಾ ಇದೆ. ಅಲ್ಲಿ ಅಂದಿನಿಂದ ಇಲ್ಲಿವರೆಗೂ ನೋಡೋದಾದ್ರೆ ಬರೀ ಉಚಿತವಾದಂತಹ ಸೇವೆಯನ್ನ ಮಹಿಳೆಯರ ವಿಚಾರದಲ್ಲಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಉಚಿತ ಬಸ್ ಸೇವೆಗಳನ್ನ ಕೊಡ್ತಾ ಇರುವಂತದ್ದು. ನಿರಂತರವಾಗಿ ಸಾರಿಗೆ ನೌಕರರು ಸೇವೆಯನ್ನ ಕೊಡ್ತಿದ್ರು ಕೂಡ ಇವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ, ಸಾರಿಗೆ ಸಚಿವರು ಮುಂದಾಗ್ತಾ ಇಲ್ಲ. ಸಾರಿಗೆ ನಿಗಮಗಳು 4 ನಿಗಮಗಳೇನಿದ್ದಾವೋ ಅಧಿಕಾರಿಗಳು ಕೇವಲ ಭರವಸೆಯನ್ನ ಕೊಡ್ತಾ ಇದಾರೆ ಹೊರತು ಇವರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಪ್ರಮುಖವಾಗಿ ನೋಡೋದಾದ್ರೆ 38 ತಿಂಗಳಿಂದ ಬಾಕಿ ಹಣ ಏನ್ ಬರ್ಬೇಕಾಗಿದೆಯೋ ಅದು ಕೂಡ ಬಂದಿಲ್ಲ. ಸಂಬಳದ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರುವಂತ ಕೆಲಸ ಆಗ್ತಾ ಇದ್ರೆ, ಅಂದ್ರೆ ಸಂಬಳ ಏರಿಕೆ ಮಾಡುವಂತ ಕೆಲಸದಲ್ಲಿ ಜನವರಿಯಿಂದಲೇ ಸಂಬಳ ಏರಿಕೆಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಸಂಬಳವನ್ನ ಏರಿಕೆ ಮಾಡುವಂತ ಕೆಲಸ ಸಾರಿಗೆ ನಿಗಮಗಳು ಮಾಡ್ತಾ ಇಲ್ಲ. ಹೀಗಾಗಿ KSRTC ಸಾಫ್ಟ್ ವರ್ಕರ್ ಫೆಡರೇಷನ್
ಸೇರಿದಂತೆ ಅಖಿಲ ಕರ್ನಾಟಕ ಸಾರಿಗೆ ನಿಗಮ ನೌಕರರು, ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಫೆಡರೇಷನ್ ಆಗ್ಬೋದು, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘದ ನೌಕರರಾಗ್ಬೋದು, ಇನ್ನು ಹಲವಾರು ಸಂಘಟನೆಗಳೆಲ್ಲವೂ ಕೂಡ ಜಂಟಿಯಾಗಿ ಈ ಒಂದು ಹೋರಾಟಕ್ಕೆ ಮುಂದಾಗ್ತಿರುವಂತ ಕಾರಣದಿಂದಾಗಿ ಮುಂಬರುವ ಆಗಸ್ಟ್ 5ರ ದಿನಾಂಕ ಏನ್ ನಿಗದಿ ಮಾಡಿದಾರೋ ಅಂದಿನ ಒಳಗಾಗಿ ಸರ್ಕಾರ ಏನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಈ ಹಿಂದೆ ಆಗಿತ್ತಲ್ಲ 2021-22 ಅವಧಿಯಲ್ಲಿ ಪ್ರೈವೇಟ್ ಬಸ್ಗಳನ್ನ ಮೆಜೆಸ್ಟಿಕ್ಗೆ ಇದೇ ಇತಿಹಾಸವನ್ನ ನಿರ್ಮಾಣ ಮಾಡುವಂತ ಕೆಲಸ ಅಂದ್ರೆ 22ರಲ್ಲಾಗಿತ್ತು. ಪ್ರೈವೇಟ್ ಬಸ್ಗಳನ್ನ KSRTC ಬಸ್ ನಿಲ್ದಾಣಕ್ಕೆ ಕರೆಸ್ಕೊಂಡು ಆ ಒಂದು ಬಸ್ಗಳಲ್ಲಿ ಪ್ರಯಾಣಿಕರನ್ನು ಸಾಗಾಟ ಮಾಡಿತ್ತು. ಅದೇ ರೀತಿಯಂತ ಪರಿಸ್ಥಿತಿ ಬರೋದು ಬೇಡ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಮೂಲಕವಾಗಿ ಮನವಿಯನ್ನ ಮಾಡ್ತಾ ಇರುವಂತದ್ದು, ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.